ಅಕ್ಕ ನವ್ಯಕ್ಕ ಮುಳುಗಿದ್ರೆ ಮತ್ತೆ ಕಾಣಿಸಲ್ಲಕ್ಕ. ಏನು ರೌಂಡ್ ಆಗ್ತೈದ್ರು ಪಾಕೆಟಲ್ಲೆಲ್ಲ ಮಣ್ಣು ಬಂದಿದೆ, ಮಣ್ಣು ಬಂದಿದೆ. ಈ ಬುಲ್ಡೇಜರ್ ಹತ್ತಕ್ಕೆ ನೋಡಿ ಹೆಂಗ್ ಮಾಡ್ತಿದೆ. ಅದ ಆಲ್ಮೋಸ್ಟ್ ಮುರುಡೇಶ್ವರ ಆ್ಯಂಡ್ ಓಮ್ ಬೀಚ್ ಹೋಗಿದ್ದೀನಿ, ಬಟ್ ಇಷ್ಟು ನನ್ನ ನೈಟ್ ಅಷ್ಟು ಮಳೆ ಬಂದಿಲ್ಲ ಅಲ್ಲಿ. ಫೈನಲಿ ಬೀಚ್ ಕಂಪ್ಲೀಟೆಡ್ ಅಷ್ಟೇ. ಎಸ್, ಇದು ಮಂಗಳೂರಲ್ಲಿರೋ ಒಂದು ಫೇಮಸ್ ಬೀಚ್, ತಣ್ಣೀರು ಬಾವಿ ಬೀಚ್ ಅಂತೆ. ನೋಡಿ ಹೆಂಗಿದೆ. ಇಷ್ಟು ಚೆಂದ ಇದೆ ಅಂದರೆ ಸಮುದ್ರನ ನೋಡ್ತಾನೆ ಇರ್ಬೇಕನ್ಸುತ್ತೆ. ವಾಹ್ ಮ್ಯಾನ್, ಸಿ ದ ವೇವ್ಸ್. ಇವ್ರು ಹೆಂಗಾದ್ರೆ ಫಸ್ಟ್ ಆದರೆ ಬೀಚ್ ಅಂತಿದ್ರು, ಇವಾಗ ನೋಡಿ ಬೀಚಲ್ಲಿ ರೀಲ್ಸ್ ಮಾಡ್ತಿದ್ದಾರೆ. ನೋಡಿ ಸಮುದ್ರ ಅಂದರೆ ಯಾರಿಗಿಷ್ಟ ಆಗಲ್ಲ. ಸಮುದ್ರಕ್ಕೆ ಬಂದರೆ ನಮ್ಮನ್ನು ನಾವೇ ಮರಿತೀವಿ. ಆ ಅಲೆಗಳು ನೋಡಿ, ಆ ಅಲೆಗಳು ಸದ್ದು ಎಷ್ಟು ಚಂದ ಅಲ್ವಾ ನೋಡಿ. ಆಲ್ಮೋಸ್ಟ್ ನನ್ನ ನೈಟ್ ಬರ್ತಿದೆ ಒಂದು ಅಲೆ ನೋಡಿ. ಇದನ್ನು ಹಿಂಗೆ ಕೆಳಗಡೆ ಇಟ್ಟರೆ ಬರೀ ಮಣ್ಣೆ ಬರ್ತಿದೆ. ಸಮುದ್ರ ಚೆನ್ನಾಗಿದೆ, ಆದರೆ ಸ್ವಲ್ಪ ಉಪ್ಪಿದೆ ಅಷ್ಟೇ. ಗಾಯ್ಸ್, ತಣ್ಣೀರು ಬೀಚ್ ನೋಡಿ ಹೆಂಗಿದೆ. ಎಷ್ಟು ಚಂದ ಇದೆ, ಏನೋ ಬರೀಗಿತ್ತು. ಸಮುದ್ರ ಬಿಟ್ಟು ಹೋಗಿ ಮನಸ್ಸು ಬರ್ತಿಲ್ಲ. ಅಕ್ಕ ನವ್ಯಕ್ಕ ಮುಳುಗಿದ್ರೆ ಮತ್ತೆ ಕಾಣಿಸಲ್ಲಕ್ಕ. ಇದು ಹೈಟ್ ನೋಡಿ ಯಾವ ಲೆವೆಲ್ ಇದೆ. ಸಮುದ್ರ ಬಂದರೆ ಎಲ್ಲ ಮಾಡ್ಬೇಕು. ಸಮುದ್ರಕ್ಕೆ ಯಾವತ್ತಿದ್ರು ಅಡ್ಡ ಹೋಗ್ಬೇಕು ನೋಡಿ. ನನ್ನ ಹೈಟ್ ಅಷ್ಟು ದೂರದಿಂದ ಬರ್ತೀವಿ, ಬೀಚ್ನ ಎಂಜಾಯ್ ಮಾಡ್ತೀರಾ. ಇವರೆಲ್ಲ ರೀಲ್ಸ್ ಹಿಂದೆ ಬಿಟ್ಟಿದ್ದಾರೆ ಅಂದರೆ ಏನು ಭಯ ಬೀಳ್ಬೇಕಾ? ಗಾಯ್ಸ್, ಅಷ್ಟೇ ಇವರು ಬೀಚ್ ಅಂತ ಇದ್ರು. ಬೀಚೆಲ್ಲ ಕೂತ್ಕೊಂಡು ಆಟ ಆಡ್ದವ್ರೆ ಅಷ್ಟೇ. ನವ್ಯಕ್ಕ ಬೀಚ್ ಅಂತ ಇದ್ರು ಅಷ್ಟೇನಾ? ಚೆನ್ನಾಗೈತೆ ಬೀಚು. ನೀರಲ್ಲಿ ಎಷ್ಟು ಆಟ ಆಡಿದ್ರು, ಇನ್ನೂ ಆಟ ಆಡಿದ್ರು. ಮಳೆಗಾಲದಲ್ಲಂತೂ ನೆಕ್ಸ್ಟ್ ಲೆವೆಲ್ ಸಮುದ್ರ. ಒಬ್ಬನೇ ಆದರೂ ಆಟ ಆಡ್ಕೊತೀನಿ, ಒಬ್ಬನೇ ಆದರೂ ಪರವಾಗಿಲ್ಲ. ಸಮುದ್ರ ಅಂದರೆ ತುಂಬ ಇಷ್ಟ. ದೊಡ್ಡ ಅಲೆ ಬರ್ತಿದೆ ನೋಡಿ. ನನ್ನ ಹೈಟ್ ಇದೆ. ಬೀಚಲ್ಲಿ ಏನು ಗೊತ್ತಾ, ಪಾಕೆಟಲ್ಲೆಲ್ಲ ಮಣ್ಣು ಬಂದಿದೆ, ಮಣ್ಣು ಬಂದಿದೆ. ಅದು ಬೀಚಲ್ಲೆಲ್ಲ ಮುಳುಗೋದಿಲ್ಲ, ನಾರ್ಮಲ್. ಮುಳುಗ್ಬಿಟ್ಟಿದ್ರೇನೆ ಮೇಲಕ್ಕೆ ಬರೋದು. ಆಯ್ತಾ? ಯಾರೋ ದೊಡ್ಡವ್ರು ಇಲ್ಲಿದ್ದಾರೆ. ಅದ್ಯಾರಲ್ಲ? ನಾನೇ. ಯಾರು ಇವರು? ಮುಗೀತು ಸಮುದ್ರ. ಆಲ್ಮೋಸ್ಟ್ ಮುರುಡೇಶ್ವರ ಆ್ಯಂಡ್ ಓಮ್ ಬೀಚ್ ಹೋಗಿದ್ದೀನಿ, ಬಟ್ ಇಷ್ಟು ನನ್ನ ನೈಟ್ ಅಷ್ಟು ಮಳೆ ಬಂದಿಲ್ಲ ಅಲ್ಲಿ.
ರಥಕ್ಕೆ ನೋಡಿ ಹೆಂಗೆ ಮಾಡ್ತಿದೆ. ಅದ್ರ ಜೊತೆ ಇನ್ನೊಂದು ಬ್ರೋ ಒಂದು ಗ್ರೂಪ್ ಫೋಟೋ ತಗೊಳ್ಳಿ ಬ್ರೋ. ಏನು ರೌಂಡ್ ಆಗ್ತೈತ್ರಿ ಬ್ರೋ? ಅವರೆಲ್ಲರೂ ಹೋಗ್ತಿದ್ರು, ನಾವು ಇನ್ನೊಂದು ರೌಂಡ್ ಬೀಚು ಆಡ್ಕೊಂಬರೋಣ. ಯಾವುದೋ ಜಾಗ ಬರ್ತಿದೆ. ನಾನು ಹೋಗ್ತಿದ್ದೆ ಆಟೋ ಹಿಡ್ಕೊಂಡು. ಬೀಚಿಗೆ ಎಲ್ಲಿಂದ ಫಸ್ಟ್ ನಾನು ಹೇಳಿದ್ದೆ, ಅಲ್ಲಿಂದ ಲಾಸ್ಟ್ ನಾನು ಹೋಗ್ತೀನಿ. ಫೈನಲಿ ಬೀಚ್ ಕಂಪ್ಲೀಟೆಡ್ ಅಷ್ಟೇ. ಎಸ್ ಸಮುದ್ರ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರುತ್ತಿಲ್ಲ. ಸಾಕು ಫೋನ್ ಮಾಡಿ ಇದು ಹೊರಟೋದು ಆಲ್ಮೋಸ್ಟ್. ಬೀಚಿಗೆ ಬಂದಿಲ್ಲ, ಫಸ್ಟ್ ಟೈಮ್ ಅಂತ ಎಲ್ಲರೂ ಬೀಚಿಗೆ ಬಂದಿರೋದು. ಶಿವ ಫಸ್ಟ್ ಟೈಮ್ ಬ್ರೋ. ಸೀರಿ 50 ಎಷ್ಟನೇ ಸಲ ಬೀಚಿಗೆ ಬಂದಿರೋದು? ಮ್ಯಾನ್ ನೀನು ಗುಳೆ 4 ಕಿಲೋ. ನವ್ಯ ಬೀಚಿಗೆ ಎಷ್ಟನೇ ಸಲ ಬಂದಿರೋದು? ಫಸ್ಟ್ ಟೈಮಾ? ಸ್ವಲ್ಪ ಬೀಚಿಗೆ ಎಷ್ಟನೇ ಸಲ ಬಂದಿರೋದು ನೀನು? 5 ಟೈಮ್ಸಾ? ನಾನು ಲೆಕ್ಕ ಇಲ್ಲ ಕೌಂಟಿಂಗ್ ಕೊಡೋದು. ಬರೀ ಅವ್ರಿಗೆ ಅದೇ ಕೆಲಸ ಇರುತ್ತೆ. ಓ ಸೀರೆ ಡುಮ್ಮಿ